ಮಾಘ ಮಾಸದ ಹುಣ್ಣಿಮೆ, ರವಿಪುಷ್ಯ ಯೋಗ, ಸರ್ವಾರ್ಥ ಸಿದ್ಧಿ ಯೋಗ ಈ 3 ಅಪರೂಪದ ಸಂಯೋಜನೆಗಳೊಂದಿಗೆ ಬರ್ತಾ ಇದೆ ಫೆಬ್ರವರಿ 1ನೇ ತಾರೀಕು. ಈ ಅಪರೂಪದ ಯೋಗ ಬಂದಿರುವಂತಹ ದಿನದಲ್ಲಿ ವೃಷಭ, ಮಿಥುನ, ಕನ್ಯಾ, ತುಲಾ, ಧನಸ್ಸು ಮತ್ತೆ ಮಕರ ರಾಶಿಯವರಿಗೆ ಭರ್ಜರಿಯಾಗಿ ಆದಾಯ ಸಿಗ್ತಾ ಇದೆ. ಹಾಗೆ ಯಶಸ್ಸು ದೊರೆಯುವಂತಹ ಸಾಧ್ಯತೆ ಕೂಡ ಇದೆ. ಇವರನ್ನ ಹೊರತುಪಡಿಸಿ ಎಲ್ಲ ರಾಶಿಯವರು, ಎಲ್ಲ ಜನರು ಕೂಡ ಈ ಯೋಗ ಬಂದಿರುವಂತಹ ದಿನ ಹೊಸ ವ್ಯಾಪಾರಗಳನ್ನು ಪ್ರಾರಂಭ ಮಾಡಬಹುದು, ಚಿನ್ನಾಭರಣಗಳನ್ನು ಖರೀದಿ ಮಾಡಬಹುದು. ಹಾಗೆ ದೀರ್ಘಕಾಲದಿಂದ ಬಳಲ್ತಾ ಇರೋ ಕಾಯಿಲೆಗಳಿಗೆ ಚಿಕಿತ್ಸೆಗಳನ್ನು ಪಡ್ಕೊಳ್ಳೋದ್ರಿಂದ ಉತ್ತಮವಾದ ಆರೋಗ್ಯ ಕೂಡ ಲಭಿಸುತ್ತೆ. ಹಾಗಾದ್ರೆ ಈ ಎಲ್ಲ ಶುಭವನ್ನ ನಿಮ್ಮದಾಗಿಸ್ಕೊಳ್ಳೋದಿಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ನೋಡೋಣ. ಪೌರ್ಣಿಮಾ ಪ್ರಾರಂಭ ಆಗ್ತಾ ಇರೋದು ಫೆಬ್ರವರಿ 1ನೇ ತಾರೀಕು ಬೆಳಗ್ಗೆ 5:52 ಹಾಗೆ ಪೌರ್ಣಿಮಾ ತಿಥಿ ಮುಗಿತಾ ಇರೋದು ಫೆಬ್ರವರಿ 2ನೇ ತಾರೀಕು ಬೆಳಗ್ಗೆ 3:38 ಹಾಗಾಗಿ ಭಾನುವಾರ ಬೆಳಗ್ಗೆ ಸೂರ್ಯೋದಯದ ಕಾಲದಿಂದ ಸೋಮವಾರ ಬೆಳಗ್ಗೆ ಸೂರ್ಯೋದಯದ ಕಾಲದವರೆಗೂ ಪೌರ್ಣಿಮೆ ಇರುತ್ತೆ. ಇನ್ನು ಸರ್ವಾರ್ಥ ಸಿದ್ಧಿ ಯೋಗ ಭಾನುವಾರದಂದು ಬೆಳಗ್ಗೆ 7:09 ಪ್ರಾರಂಭ ಆಗಿ ಅದೇ ದಿನ 11:58 ಮುಗಿಯುತ್ತೆ. ಈ ಒಂದು 4 ರಿಂದ 5 ಗಂಟೆಗಳ ಅವಧಿಯಲ್ಲಿ ಸ್ನಾನ, ದಾನ, ಹೊಸ ಉಡುಗೆಗಳು, ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡೋದ್ರಿಂದ ನಿಮಗೆ ವಿಶೇಷವಾದ ಲಾಭ ದೊರಕತ್ತೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರನ ಸಪ್ತಮ ಭಾವದಲ್ಲಿ ಬುಧ ಹಾಗೆ ಶುಕ್ರರ ಸಂಯೋಜನೆ ಕೂಡ ಆಗತ್ತೆ. ಬುಧ ಗ್ರಹ ವಿಷ್ಣುವನ್ನ ಪ್ರತಿನಿಧಿಸಿದ್ರೆ ಶುಕ್ರ ಗ್ರಹ ಲಕ್ಷ್ಮಿಯನ್ನ ಪ್ರತಿನಿಧಿಸುತ್ತೆ. ಈ ದಿನ ಲಕ್ಷ್ಮೀನಾರಾಯಣ ಪೂಜೆ ಮಾಡೋದ್ರಿಂದ ಸಂಪತ್ತು ಸಮೃದ್ಧಿ ಹೆಚ್ಚಾಗತ್ತೆ. ಹಾಗಾಗಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನ ಅವತ್ತು ಮಾಡೋದು ನಿಮಗೆ ವಿಶೇಷವಾದ ಫಲವನ್ನ ಕೊಡತ್ತೆ. ಅದೇ ಹುಣ್ಣಿಮೆಯ ದಿನ ಅಕ್ಕಿ, ಸಕ್ಕರೆ, ಬಟ್ಟೆ ಹಾಗೆ ಇತರ ವಸ್ತುಗಳನ್ನು ದಾನ ಮಾಡೋದ್ರಿಂದ ಕೂಡ ನಿಮಗೆ ವಿಶೇಷವಾದ ಫಲ ದೊರಕತ್ತೆ. ಇದಲ್ಲದೆ ಸಾಯಂಕಾಲ 5:54 ನಂತರ ಚಂದ್ರೋದಯದ ಸಮಯ ಇರೋದ್ರಿಂದ ನೀವು ಚಂದ್ರನಿಗೆ ಅರ್ಘ್ಯವನ್ನ ಕೊಡಬಹುದು. ಜೊತೆಗೆ ಒಂದು 30 ನಿಮಿಷಗಳಿಂದ 60 ನಿಮಿಷಗಳ ಕಾಲದವರೆಗೂ ಗಾಜಿನ ಲೋಟ ಅಥವಾ ಗಾಜಿನ ಬಾಟಲಲ್ಲಿ ನೀರನ್ನು ಇಟ್ಕೊಂಡು ಮೆಡಿಟೇಷನ್ ಆದ ನಂತರ ಆ ನೀರನ್ನು ನೀವು ಸೇವಿಸಿ. ಇದರಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋದರ ಜೊತೆಗೆ ಎಷ್ಟೊಂದು ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ಪರಿಹಾರಗಳನ್ನು ಕೊಡುತ್ತೆ. ಇದನ್ನು ನಾವು ಮೂನ್ ಎನರ್ಜೈಸ್ಡ್ ವಾಟರ್ ಅಂತ ಕೂಡ ಹೇಳ್ತೀವಿ. ಮಾಘ ಹುಣ್ಣಿಮೆಗೆ ಸಂಬಂಧಪಟ್ಟಂಥ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರ ಹರ ಮಹಾದೇವ.